ಏನಪ್ಪ ಲೋಡ್ ಅಂತಂದರೆ ಎಳ್ನೀರು ಲೋಡ್ ಮಾಡ್ತಿದ್ವಿ ಫಸ್ಟ್ ಟೈಮು ಎಲ್ಗಂಬರಿ, ಮತ್ತೆ ರಿಟರ್ನ್ ಬಾಂಬೆಗೆ ಮಾಮೂಲಿ ಸಿಟಿಗೆ. ಇವರು ನಮ್ಮ ಬ್ರದರು ಬೈ ಆಪೇನ 174 ಲೀಟ್ರ್ ಹಾಕ್ಸಿದ್ದಕ್ಕೆ 170 ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿದ್ರು, ಡಿಸ್ಕೌಂಟ್ ಅಂತ ಮಾಡಿಬಿಟ್ಟು ವಾಪಸ್ ಕೊಟ್ಟು. ಫುಲ್ಲು ಟ್ರಾಫಿಕ್ ಜಾಮು. ಎಳ್ನೀರು ಕುಡಿತೀವಿ 1 ಗಂಟೆಗೆ ಮಧ್ಯರಾತ್ರಿ. ಹಾಯ್ ಆ್ಯಂಡ್ ತಮಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡ್ದಂಗೆ ಡ್ರ್ಯಾಗನ್ ಫ್ರೂಟ್ ತಿಂದಿದ್ವಿ ಬಾಂಬೆಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ. ಗುರುವಾರ ಬಂದ್ವಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಆಂಟಿ ಮನೆ ನೆಲಮಂಗಲಕ್ಕೆ ಬಂದುಬಿಟ್ಟು ಅಲ್ಲಿ ಆಲ್ಟ್ ಮಾಡಿ ಇವತ್ತು ಬಂದ್ಬಿಟ್ಟು ಭಾನುವಾರ ಅಂದರೆ ಶನಿವಾರ ರಾತ್ರಿ 10 ಗಂಟೆ ಅಷ್ಟೊತ್ತಿಗೆಲ್ಲ ಊಟ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ KR ಪೇಟೆಗೆ ಬಂದಿದ್ದೀವಿ. ಇವಾಗ ಒಂದು 2 ಗಂಟೆ ಆಗಿತ್ತು ಮಧ್ಯರಾತ್ರಿ ಬಂದು ಇಲ್ಲಿ KR ಪೇಟೆಯಲ್ಲಿ ಮಾರ್ಕೆಟಲ್ಲಿ ಬಂದು ಮಲ್ಕೊಂಡ್ವಿ. ಈಗ ಲೋಡ್ ಮಾಡಿದ್ದೀವಿ. ಏನಪ್ಪ ಲೋಡ್ ಅಂತಂದರೆ ಎಳ್ನೀರು ಲೋಡ್ ಮಾಡ್ತಿದ್ವಿ ಫಸ್ಟ್ ಟೈಮು ಎಲ್ಗಂಬರಿ, ಮತ್ತೆ ರಿಟರ್ನ್ ಬಾಂಬೆಗೆ ಮಾಮೂಲಿ ಸಿಟಿಗೆ. ಟ್ರ್ಯಾಕ್ಟ್ರು, ಟಾಟಾ ಎಸ್ಸು, ಪಿಕಪ್ಪು ಎಲ್ಲದರಲ್ಲೂ ಲೋಡ್ ಮಾಡ್ತಾರೆ. ಇವರೇ ನಮಗೆ ಲೋಡ್ ಕೊಡಿಸ್ತವ್ರು. ಲೋಡಿಂಗ್ ಶುರು ಮಾಡ್ತಾಯಿದ್ದಾರೆ. ಕ್ರಾಸಿಂಗು, ಆಟೋ ಡಿಫ್ರೆಂಟಾಗಿ ಒಂದು ಲೈನ್ ಫಸ್ಟ್ ಮಾಡ್ತವ್ರೆ. ಫಸ್ಟ್ ಟೈಮ್ ಮಾಡ್ತಾರೆ, ನನಗೂ ಐಡಿಯಾ ಇಲ್ಲ ಯಾವ ರೀತಿ ಮಾಡ್ತಾರೆ ಅಂದ್ಬಿಟ್ಟು. ಈ ಥರ ಮಾಡ್ತವ್ರೆ. ಸಿಂಗಲ್ ಕಟ್ ಪೀಸ್ನೆಲ್ಲ ಆ ಕಡೆ ಫಸ್ಟಿಗೆ ಮೂಲೆಲ್ಲ ಹಾಕ್ತಿದ್ದಾರೆ. ಹೆಂಗೆ ಲೆಕ್ಕ ಹಾಕಂತಾರಪ್ಪ. ಎಣಿಸ್ಕೊಂತ ಇದ್ದಾರೆ. 2 ಹಾಕಿದ್ರು 39. ಗಾಡಿ ಆ ಕಡೆ ಇತ್ತು, ಆ ಕಡೆ ತಗೊಂಡು ಈ ಕಡೆ ಹಾಕಿದ್ವಿ, ನೆರಳಿತ್ತು ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಎಳ್ನೀರು ಕೇಳಿಸ್ಕೊಂಡ ಚೆನ್ನಾಗಿಲ್ದಿರೋದು ಕೊಟ್ಟರು, ಚೆನ್ನಾಗಿರೋದು ಕೊಟ್ಟವರು. ಹೆಂಗೆ ಲೋಡ್ ಮಾಡ್ತವ್ರೋ ಗೊತ್ತಿಲ್ಲ ಅಂತ ಆಗೋಗಿರಂಗೈತೆ ಆಲ್ರೆಡಿ. ಇವತ್ತೇ ಲೋಡ್ ಹಾಕಬಹುದು, ನಾವು ನಾಳೆ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ನಮ್ಮ ಅಣ್ಣ ಡಿಫ್ರೆಂಟಾಗಿ ಎಳ್ನೀರು ಕೊಚ್ಕೊಂಡು ಹಿಡಿಬೇಕು ಅಂತ ಟ್ರೈ ಮಾಡ್ತಾಯಿದ್ದಾನೆ. ಕೊಚ್ಚು. ಹಾಂ ಆಯ್ತು, ಓಪನ್ ಆಯ್ತು, ಕೊಡಿ. ಹೌಸ್ ದ ಟೇಸ್ಟ್? ತಣ್ಣಗೈತಾ ಬಿಸಿ ಐತಾ? ಅಲ್ಲ ಬಿಸಿ ಐತಾ? ಹೋಗ್ತೀನಿ 1 ನಿಮಿಷ. ನಮ್ಮ ಅಣ್ಣ ಎಳ್ನೀರು ಕುಡಿದ್ಮೇಲೆ ನಾನೊಂದು ಎಳ್ನೀರು ಕುಡಿದ್ಬಿಟ್ಟು ಗಾಡಿ ಒಳಗೆ ಸ್ವಲ್ಪ ಕುತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಜ್ಯೂಸ್ ಕುಡ್ಕೊಬಂದ್ವಿ. ಆಮೇಲೆ ಟೀ ಕುಡಿದು ಕೂತಿದ್ವಿ. ಅಷ್ಟೊತ್ತಿಗೆಲ್ಲ ಗಾಡಿ ಆಲ್ಮೋಸ್ಟ್ ಆಲ್ ಲೋಡ್ ಕಂಪ್ಲೀಟ್ ಆಗಿದೆ. ಲೆವೆಲ್ ಮಾಡ್ತಾಯಿದ್ದಾರೆ. ದೇವರಾಣೆ ಇಮ್ಯಾಜಿನ್ ಮಾಡಿರಲಿಲ್ಲ ಇವತ್ತೇ ಬಿಡ್ತೀವಿ ಅಂತ. ಇವತ್ತು ಬಂದ್ಬಿಟ್ಟು ಭಾನುವಾರ. ಆ್ಯಕ್ಚುಲಿ KR ಪೇಟೆ ಮಾರ್ಕೆಟಲ್ಲಿ ಭಾನುವಾರನೇ ಗಾಡಿ ಕಮ್ಮಿ ಇರ್ತಾವೆ, ಇನ್ನೆಲ್ಲ ದಿನವೂ ಜಾಸ್ತಿ ಇರ್ತಾವಂತೆ. ಆಲ್ಮೋಸ್ಟ್ ಅಲ್ಲಿ ಇನ್ನೆಲ್ಲ ಆಯಿತು. ಕಟಾರ್ಪಲ್ ಅವ್ರು ಹಾಕ್ಕೊಡ್ತಾರಂತೆ. ಗಾಡಿ ಪೂರಾ ಲೋಡ್ ಆಯಿತು. ಹಗ್ಗ ಟಾರ್ಪಲ್ಲೆಲ್ಲ ಹಾಕ್ಕೊಂಡ್ವಿ. 3 ರೂಪಾಯಿ ಕೊಟ್ವಿ, ಹಗ್ಗ ಅವ್ರು ಹಾಕ್ಕೊಟ್ರು. ಇವರು ನಮ್ಮ ಬ್ರದರು. ಬೈ ಆಪೇ ನಾಮ್ ಕ್ಯಾ? ಮೊಯಿನ್. ಆ್ಯಕ್ಚುಲಿ ಇವರು ನಮಗೆ ಸಿಕ್ಕಿದ್ರು, ತುಂಬ ಚೆನ್ನಾಗಿ ಫ್ರೆಂಡ್ಲಿ ಪರ್ಸನ್, ಮಾತಾಡಿದ್ರು. ಇವ್ರದ್ದು ಮುಂಬೈಯೇ, ಇವ್ರ ಗಾಡಿ ಅಲ್ಲಿದೆ, ಅಶೋಕ್ ಲೇಲ್ಯಾಂಡ್ ಎಕೋಮೆಟ್ಟು. ಇನ್ನು ಲೋಡ್ ಆಗಿಲ್ಲ, ಅರ್ಧಂಬರ್ಧ ಲೋಡ್ ಆಗೈತೆ. ठीक है भैया, काटा का जाके जाता नेक्स्ट टाइम मिलेंगे. ಗಾಡಿ ಇಲ್ಲೇನೆ KR ಪೇಟೆ ಸ್ವಲ್ಪ ಬಿಟ್ವಿ. ಆ್ಯಕ್ಚುಲಿ ಫಲೂಡಾ ಕಾಣ್ತು, ಫಲೂಡಾ ತಿನ್ನೋ ಅಂತ ಹೋಗ್ತದೆ. ಏನೋ ಫಲೂಡಾ ಅಂದರೆ ನಮ್ಗೆ ಇತ್ತೀಚೆಗೆ ಜಾಸ್ತಿ ಇದಾಗ್ಬಿಟ್ರೆ, ಇರೋ ಬಿಸಿಲಿಗೂ ಹೀಟ್ಗೂ ಗಾಡೀಲಿರೋ ನಮಗಾಗ ಹೀಟ್ಗೂ ಫಲೂಡಾ ಜಾಸ್ತಿ ತಿಂತೀವಿ.
ಬಂತು ಬೈ ಹಾಫ್ 40 ಫುಲ್ 50 ಅಂತೆ, ಅದಕ್ಕೆ ಫುಲ್ 50 ಹೇಳ್ಬಿಟ್ಟಿದ್ದೀನಿ ಎರಡು. ಯೂಟ್ಯೂಬ್ ಬ್ಲಾಗ್. ಹೊಲೋಡೆ ಎಲ್ಲ ತಿನ್ಕೊಂಬಿಟ್ಟು ಹೊರಟಿದ್ವಿ. ಡೀಸೆಲ್ ಹಾಕ್ಸ್ಬೇಕು. ಚನ್ನರಾಯಪಟ್ಟಣ ಅಲ್ಲೆಲ್ಲ ನೋಡ್ಬಿಟ್ಟು ಎಚ್ ಪಿ ಬಂಕ್ ಸಿಕ್ಕರೆ ಎಚ್ ಪಿ ಬಂಕಲ್ಲಿ ಹಾಕ್ಸ್ಬೇಕು ಡೀಸೆಲ್ನ. ಬರ್ಬೇಕಾದ್ರೆ ಬಾರ್ಡ್ರಲ್ಲಿ ಎಚ್ ಪಿ ಬಂಕಲ್ಲಿ ಹಾಕ್ಸಿದ್ವಿ. 174 ಲೀಟ್ರ್ ಹಾಕ್ಸಿದ್ಕೆ 170 ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿದ್ರು. ಡಿಸ್ಕೌಂಟ್ ಅಂತ ಮಾಡಿಬಿಟ್ಟು ವಾಪಸ್ ಕೊಟ್ಟಿದ್ರು. ನೋಡೋಣ ಇಲ್ಲೇ ಅಂತ ಆಫರ್ ಸಿಗುತ್ತೆ ನೋಡ್ಬಿಟ್ಟು ಹಾಕ್ಸ್ಬೇಕು. ನಾ ಗಾಡಿ ಓಡಿಸ್ತಾ ಇದ್ದೇನೆ. ರೋಡ್ ಚೆನ್ನಾಗಿಲ್ಲ. ಸ್ವಲ್ಪ ದೂರ ಬಂದ್ವಿ. ನಯಾರ ಬಂಕ್ಸ್ ಅಂತ ಡೀಸೆಲ್ ಹಾಕಿಸ್ತಾ ಇದ್ದೀವಿ. ಫುಲ್ ಟ್ಯಾಂಕ್ ಹೇಳಿದ್ವಿ. ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಮತ್ತೆ ಸುಮ್ಮನೆ, ಇಲ್ಲಾಂದರೆ ಬೇಕು ಅಂದರೆ ಅಲ್ಲಿ ಬಾರ್ಡ್ರಲ್ಲಿ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋದ್ರಾಯ್ತು ಅಂತ. ಸ್ವಲ್ಪ ದೂರ ಅಣ್ಣನೇ ಸ್ಟಾರ್ಟಿಂಗ್ ಗಾಡಿ ತೊಗೊಂಡು ಹೊರಡೆಲ್ಲ ತಿಂದಮೇಲೆ ಸ್ವಲ್ಪ ದೂರ ಆದಮೇಲೆ ನಿದ್ರೆ ಬಂದು ನಾನು ಕೊಟ್ಟ. ನಾನು ಗಾಡಿ ಅರಸೀಕೆರೆ ಸೈಡ್ಗೆ ಹಾಕ್ಬಿಟ್ಟು 2 ರೊಟ್ಟಿ ತಿಂದ್ಬಿಟ್ಟು ಹೊರಟಿದ್ದೀವಿ. ನಾನೊಂದು ಟೀ ಕುಡಿದೆ, ಅಣ್ಣನೂ ಕುಡಿದೆ, ಮಲಗಿದ್ದಾನೆ. ರೂಟು ಬಂದ್ಬಿಟ್ಟು ಬೀರೂರು, ಕಡೂರು, ಆಮೇಲೆ ಅಜ್ಜಂಪುರ, ಬುಕ್ಕಾಮುದಿ, ದಾವಣಗೆರೆ ಮೇಲೆ ಹೈವೇ ಹತ್ಬಿಡ್ತೀವಿ. ಕಡೂರು 11 ಕಿಲೋಮೀಟ್ರ್ ಐತೆ. ಹಾಗೇನಿದ್ರೆ ಇನ್ನು ಶುರು ಆಗ್ತಾ ಇದೆ. ನೋಡೋಣ ಎಷ್ಟು ದೂರ ಆಗ್ತದೆ ಅಷ್ಟು ಓಡಿಸ್ಬಿಟ್ಟು ಅಣ್ಣಂಗೆ ಕೊಡೋದು. The next day. ಹಾಯ್ ತಮಾಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಆಲ್ಮೋಸ್ಟ್ ಅರಸೀಕೆರೆಯಿಂದ ಚನ್ನಗಿರಿ ತನಕ ಓಡಿಸ್ಕೊಟ್ಟೆ ಗಾಡಿನ. ನಾನು ಸಿಕ್ಕಾಪಟ್ಟೆ ಇದ್ರೆ ಬಂದ್ಬಿಡ್ತು, ಅಣ್ಣಂಗೆ ಕೊಟ್ಟೆ. ಅಣ್ಣನ ಸಿಕ್ಕಾಪಟ್ಟೆ ಇದ್ರೆ ಬಂದು ಅಂತ ರಾಜ. ಅದಾದ್ಮೇಲೆ ಯಾರು ಎಷ್ಟು ದೂರ ಓಡಿಸ್ತೀವಿ ಅಂತಲೇ ಗೊತ್ತಿಲ್ಲ. ಅಷ್ಟು ನಿದ್ರೆ ಸಿಕ್ಕಾಪಟ್ಟೆ. ಯಾಕಂತಂದರೆ ರೊಟ್ಟಿ ತಿಂದೇ ತಪ್ಪಾಯ್ತು. ಅಲ್ಲಿ ರೋಟಿ ಕರಿ ತಿಂದ್ವಿ ಅಲ್ಲಿ ಅರಸೀಕೆರೆಯಲ್ಲಿ. ಅದು ಭಾರಿ ತಪ್ಪಾಯಿತು. ತಿನ್ಬಾರ್ದು ನೆಕ್ಸ್ಟ್ ಟೈಮ್ ಎಲ್ಲೂ ಹೋಗ್ಬೇಕಾರೆ ಅಂತ ಉಪವಾಸನೆ ಓಡಿಸ್ಬೇಕು ಗಾಡಿನ ಅಂತ ಅಂದ್ಬಿಟ್ಟು ಗ್ರೀಸ್ ಮಾಡಿಸಿರಲಿಲ್ಲ. ಅದಕ್ಕೆ ಗ್ರೀಸ್ ಮಾಡಿಸಿ ಒಂದು 2-3 ಟ್ರಿಪ್ಪಿಂದ ಮಾಡಿಸಿರಲಿಲ್ಲ. ಗಬ್ಬು ತೊಗೊಂಡಿದ್ದೀನಿ. ಸಂಜೆ ಕುತ್ತಿಗೆಲ್ಲವೂ ಹೊಡಿಬೇಕು ಪಾಪ. ಹ್ಯಾಂಡ್ ಪ್ರೆಷರ್ ಬಂದಿದ್ದಾರೆ. ಕರೆಕ್ಟಾಗಿ ಬೆಳಗಾಂ ಒಂದು 10 ಕಿಲೋಮೀಟ್ರ್ ಇರ್ಬೇಕು ಮೇ ಬಿ. ಅದೊಂದು ಗಾಡಿ ದಬಾಕೊಂಡ್ಬಿಟ್ಟಿದೆ. ಯಾವ ಗಾಡಿ? ಟಾಟಾ 407 ಹೊಸ ಗಾಡಿ ಇದ್ದಂಗೆ ಐತಿ. ನಾ BS6 ಗಾಡಿ ಹೊಸದು 407 ಹತ್ತುತ್ತಾ ಇದೆ ಹತ್ತುತ್ತಾ ಇದೆ ಗಾಡಿ. 2 ಗೇರಲ್ಲಿ ಹತ್ತುತ್ತಾ ಇದೆ. ಹೋದ ಸಲ ಅಂಗಡಿಯಲ್ಲಿ ಟೀ ಕೊಟ್ಟಿದ್ದೆ. ಹಾಂ, ಅದೇ ಅಂಗಡಿ ನೀನು ಕುಡಿಯೋಲ್ಲ ಅಂದ್ಬಿಟ್ಟು ಆಮೇಲೆ ನಾನು ಮತ್ತೆ ಬಂದಲ್ಲ. ಬೆಳಗಾಂ ರೀಚ್ ಆದ್ವಿ. ಹಿರೇಬಾಗವತಿ ಟೋಲ್ ಹತ್ರ ಬಿಟ್ಟು ಬ್ರಷ್ ಮಾಡಿ ಟೀ ಕುಡಿದ್ವಿ. ಲಾಸ್ಟ್ ಟೈಮ್ ತಿಂಡಿ ತಿಂದಿದ್ವಲ್ಲ, ಅಂದರೆ ಬೆಳಗಾಮಲ್ಲಿ ಬಾರ್ಡ್ರ್ ಹತ್ರ ಈರುಳ್ಳಿ ದೋಸೆ ಮತ್ತು ಪೂರಿನ. ಅದೇ ಹೋಗ್ಬಿಟ್ಟು ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿನ್ನಬೇಕು. ಕೆಫೆ ಸ್ವರ್ಣಗ್ರಹ ಅಪಾರ್ಟ್ಮೆಂಟ್ಗಳು. ಫ್ಯಾನ್, ಕರೆಂಟ್ ಉತ್ಪಾದನೆ ಮಾಡೋ ಫ್ಯಾನ್. ಸಾರಿ, ಇಲ್ಲ ವಿಂಡ್ ಮಿಲ್ ಫ್ಯಾನ್ ಅಂತಾರಲ್ಲ. ರಾಣಿ ಚೆನ್ನಮ್ಮ ಮೃಗಾಲಯ ಹೋಗ್ಬೇಕು ಒಂದ್ಸಲ. ಬರ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬರ್ಬೇಕು ಒಂದ್ಸಲ. ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ. ಹಾಂ, ಝೂ. ಇಲ್ಲಿ ಹುಬ್ಳಿಯಿಂದ ಲೆಫ್ಟಿಗೆ ತಗೊಂಡ ಮೇಲೆ ಅಂತೂ ಇಲ್ಲಿ ಬಾಂಬೆ ತನಕ ಇದೇ ಬಾಳೆ ರೋಡು. ಚೂರು ಮುಂದಕ್ಕೆ ಹೋಗು, ಲೆಫ್ಟಿಗೆ ಎಳ್ಕೊ, ಹಂಪ್ ಸ್ಟಾರ್ಟ್. ಮುಂದಕ್ಕೆ ಹೋಗು, ಲೆಫ್ಟಿಗೆ ಎಳ್ಕೊ, ಹಂಪ್ ಸ್ಟಾರ್ಟ್ಸು ಅನ್ನಂಗೆ ಆಗೋಯ್ತು. ಇಲ್ಲಿಂದನೇ ದಾರಿ ಸಾಗಲ್ಲ, ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ. ಈ ಹೈವೇ ಇನ್ನು ಯಾವಾಗ ಕಂಪ್ಲೀಟ್ ಆಗುತ್ತೋ, 8 ವರ್ಷ ಬೇಕು.
ಅದಕ್ಕಿಂತ ಕಮ್ಮಿ ಆಗ ಡೀಸೆಲ್ಲು. ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬಿಡ್ಬೇಕು. ರೇಟ್ ಜಾಸ್ತಿ ಇದ್ದಾರೆ. ನೀರಿಲ್ಲ, ಎಲ್ಲ ಬತ್ತು ಹೋಗ್ಬಿಟ್ಟದೆ. ಎಲ್ಲ ಕಟ್ತವ್ರೆ ಸಿಕ್ಕಾಬಟ್ಟೆ. ವರ್ಷನೇ ಬೇಕು, 2-3 ವರ್ಷನೇ ಬೇಕು ಈ ರೋಡ್ ರೆಡಿ ಆಗೋಕ್ಕೆ. ಏನೋ ಹಂಗೂ ಸೊಪ್ಪೇನ ಬೆಳೆದಿರ್ಬೇಕು, ಏನು ಬೆಳೆದಾರಪ್ಪ. ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಸಿಕ್ಕೈತೆ. ನಿಪ್ಪಾಣಿ ದಾಟ್ಬಿಟ್ಟು ಹೋಟೆಲ್ ತೋರಿಸಿದಲ್ಲ ಲಾಸ್ಟ್ ಟೈಮ್, ಅಂತಂದರೆ ಬಾಂಬೆಯಿಂದ ಬರ್ಬೇಕಾದ್ರೆ ತಿಂಡಿ ತಿಂದಿದ್ದಲ್ಲ, ಅದೇ ಹೋಟೆಲ್ಲಿ ತಿಂಡಿ ತಿಂದ್ವಿ, ಪೂರಿ ತಿಂದ್ವಿ. ಅದನ್ನೇನು ತೋರ್ಸೋಕೆ ಹೋಗಿಲ್ಲ, ಬೇಡ ಅಂತ ಅಂದ್ಬಿಟ್ಟು. ಅದಾದ್ರೆ ಇವಾಗ ಬಾರ್ಡ್ರ್ ಹತ್ರ ಇದ್ದೀವಿ. ತಿಂಡಿ ಎಲ್ಲ ತಿಂದಾಯ್ತು, ಹೊಟ್ಟೆ ತುಂಬ ಟೀ ಅಲ್ಲೇ ಕುಡಿದ್ವಿ. ಹೋಗ್ತಾ ಇದ್ದೀವಿ. ಇನ್ನು ಬಾರ್ಡ್ರನ್ನು ರೀಚ್ ಆಗಿಲ್ಲ, ಆಲ್ರೆಡಿ ಇಲ್ಲೇ ಟ್ರಾಫಿಕ್ ಜಾಮ್, ಫುಲ್ಲು ಟ್ರಕ್ಕು. ಮ್ಯಾಪಲ್ಲಿ ನೋಡ್ತಾ ಇದ್ದೀನಿ, ಸುಮಾರು ದೂರದ ತನಕ ಹಿಂಗೆ ಟ್ರಕ್ಕು. ಇನ್ನು ರೀಚ್ ಆಗಿನ ಮುಂಚೆನೇ ಏನಿಗೆ ಟ್ರಕ್ ಆಗೈತಿ ಇಲ್ಲಿ. ಭಾರತ್ ಬಂದ್ ಗಾಡಿ ಸಖತ್ತಾಗೈತಿ. AC ಗಾಡಿ ಕೂತ್ಕೊಂಡಿದ್ದಾರಾ? ಫುಲ್ಲು ಟ್ರಾಫಿಕ್ ಜಾಮು. ಇದರಿಂದ ಹಿಂಗಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಲಾರಿ ಬ್ರೇಕ್ ಡೌನ್ ಆಗಿ ನಿಂತಿತ್ತು. ಏನು ವೆಹಿಕಲ್ಸ್ ಸಿಕ್ಕಾಬಟ್ಟೆ. ಬೈಕವರೆಲ್ಲ ಫುಲ್ ಹಂಗಾಸ್ ಬರ್ತವ್ರು ಅಣ್ಣ. ಬೈಕವರೆಲ್ಲ ಹಂಗಾಸ್ ಬಂದು ಇಲ್ಲಿ ಬರ್ತವ್ರು. ಕೊಲ್ಲಾಪುರ 20 ಕಿಲೋಮೀಟ್ರ್ ಇದೆ. ಬಾರ್ಡ್ರಿಗೆ ಬಂದ್ವಿ. ಫ್ರೆಂಡ್ಸ್ ನೋಡಿ, ನಾವು ಇಲ್ಲೇ ನಿಂತಿದ್ದು ಕಳ್ಳರು ಸಿಕ್ಕಿದ ಜಾಗ. ಕಾಣ್ತಾರೆ ಹೋಟ್ಲೇ ಇದೆ, ಇದೇ ಜಾಗದಲ್ಲೇ ನಿಂತಿದ್ದು ನಾವು. ಇಲ್ಲೇ ನಿಂತಿದ್ದು ಸಾಮ್ರಾಟ್ ರೆಸ್ಟೋರೆಂಟ್. ಇಲ್ಲಿ ಜ್ಯೂಸ್ ಕೊಡ್ಕೊಂಡಿದ್ದು ನಾವು. ನೋಡೋಣ ಇರ್ರಿ, ಅಣ್ಣ ತಮ್ಮ ಸಿಗ್ತಾರ ನೋಡೋಣ. ಅಣ್ಣ ಇಲ್ಲ, ಇವತ್ತು ರಜೆ ಹಾಕ್ಬಿಟ್ರು. ಗಾಡಿ ಐತೆ MS ಗಾಡಿ ಇಲ್ಲ, ಅವರಲ್ಲ, ಇದು ಯಾವ ಗುಜರಾತ್ ಗಾಡಿ. ಟನಲ್ ಒಳಗಡೆ ಎಂಟ್ರಿ ಆದ್ವಿ. ಇಷ್ಟೋ ತನಕ ಗಾಡಿ ಓಡಿಸ್ದೆ, ಈಗ ಅಣ್ಣ ಓಡಿಸ್ತಾ ಇದ್ದಾನೆ. ನಿದ್ರೆ ಬರ್ತಾ ಇದೆ ಅಂತ ಕೊಟ್ಟೆ. ಈ ಕಡೆ ಸೀಟ್ ಮೇಲೆ ಕೂತ್ಕೊಂಡ್ಮೇಲೆ ನಿದ್ರೆನೇ ಬರ್ತಿಲ್ಲ. ಸಿಕ್ಕಾಬಟ್ಟೆ ಉದ್ದ ಟನಲ್ಲು. ಏನು 2 ಕಿಲೋಮೀಟ್ರ್ ಐತಾ? ಫುಲ್ ಡೌನು. ಬ್ರೇಕ್ ಕಂಟ್ರೋಲ್ಗೆ ಸಿಗಲ್ಲ. ಟನ್ನೇಜ್ ಬೇರೆ ಇರುತ್ತಲ್ವಾ, ಪಾಸಿಂಗ್ ಟನ್ನಪ್ಪ. ಆಮೇಲೆ ಕರೆಕ್ಟಾಗಿ ಇರೋದೇ 11 ಟನ್, ಪಾಸಿಂಗ್ ಟನ್ಗಿಂತ ಕಮ್ಮಿನೇ ಇದೆ. ಬಂತು ಎಕ್ಸಿಟ್ ಬಂತು. ಬೆಳಕು ಬಂತು. ಬ್ರಿಡ್ಜು ಏನು ಡಿಸ್ಟೆನ್ಸಲ್ಲಿ ಐತೆ ನೋಡಿ, ಅಂದರೆ ಹೈಟ್. ಫುಲ್ ಸಿಟಿನೇ ನೋಡಿ. ಪುಣೆ 15 ಕಿಲೋಮೀಟ್ರ್ ಐತೆ. ಇಂಡಸ್ಟ್ರಿಯಲ್ ಏರಿಯಾ ಅನ್ಸುತ್ತೆ.
ಬಂದ್ವಿ. ಟ್ರೈನಲ್ಲಿ ಎಲ್ಲಿ ಕುತ್ಕೊಂಡು ಹೋಗ್ತವ್ರು ನೋಡಿ ಅಣ್ಣಯ್ಯ. ನ್ಯೂಟ್ರಲ್ ಹೋಗ್ಬಾರ್ದು ಅಂತ ಹಾಕೋರು ಬೋರ್ಡ್. ಫುಲ್ಲು ಟ್ರಾಫಿಕ್ ಜಾಮ್. ಈ ನನ್ನ ಮಗ ಬಸ್ಸು ನೆಲೆಗೆ ಬರ್ತಾನೋ ಜಾಗ ಆಗುತ್ತೆ ನಾವು. ಅವನಿಗೆ ಕೇಳ್ತೀವಿ. ಎಕ್ಸ್ಪ್ರೆಸ್ ಹೈವೇ ಹತ್ತಿದ್ದೀವಿ. ಇಲ್ಲೊಂದು ಲೇಬೈ ಸಿಕ್ತು, ಹಾಕಿದ್ವಿ. ಟೀ ಸಿಕ್ಕರೆ ಹೆಂಗಪ್ಪ ಅಂತ ಅನ್ಕೊಂತಿದ್ವಿ. ಒಂದು ಅಣ್ಣ ಬೈಕಲ್ಲಿ ಮಾರ್ಕೊಂಡು ಹೋಗ್ತಿದ್ದಪ್ಪ, ದೇವ್ರು ಬಂದಂಗೆ ಬಂದ. ಆ ಕಡೆ ಹೋದ್ರು ಅನಿಸುತ್ತೆ, ಅಲ್ಲಿದ್ದಾರೆ ಇಬ್ಬರು. ನಂಗೆ ವಡಾಪಾವ್ ತಗೊಂಡು ಟೀ ತಗೊಂಡು ಅಣ್ಣನೇ ಗಾಡಿ ಓಡಿಸ್ತಾನೆ. ಪಾರ್ಟಿಗೆ ಫೋನ್ ಮಾಡ್ಬಿಟ್ಟು ಕೇಳ್ಕೊಬೇಕು ಎಲ್ಲಿಗೆ ಬರಬೇಕು ಅಂತ. ನಾವು ಲಾಸ್ಟ್ ಟೈಮ್ ಖಾಲಿ ಮಾಡಿದ್ದು ವಾಶಿ. ಮುಂಬೈಗೆ ನಾವು ಮುಂಚೆನೇ ಸಿಕ್ಬಿಡ್ತು, ನನಗೆ ಸಮಸ್ಯೆ ಇಲ್ಲ. ಇದು ಹೋಗ್ಬಿಟ್ಟು ಎಷ್ಟು ದಿನ ಖಾಲಿ ಆಗುತ್ತೆ ಏನೋ ಎಳ್ಳಿರೋ ಗೊತ್ತಿಲ್ಲ. ಹೋಗಿದ್ದು ನೆಕ್ಸ್ಟ್ ಟೈಮ್ ಖಾಲಿ ಆದರೆ ಪುಣ್ಯ. ನೋಡೋಣ ನಮ್ಮ ಅದೃಷ್ಟ ಹೆಂಗೈತೆ ಅಂತ. ಆ ಕಡೆ ಈ ಕಡೆ ಎಲ್ಲ ಗಾಡಿ ಇದ್ರೆ ಸೂರ್ಯ ನೋಡ್ತಾ ಇದ್ದಾನೆ. ಮದುವೆ ಅಂತೆ, ಮದುವೆ ಪ್ರಯತ್ನ ಪಟಾಕಿ ಹೊಡೆದು ಮದುವೆ ಮಾಡ್ತವ್ರೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಮಾಡ್ತವ್ರು ಮದುವೆ. ಮತ್ತು ಸಣ್ಣ ಅವಾಗಲೇ ತೋರಿಸ್ತೆ, ಮನೆಗೆ ಹೋಗ್ತಾವ್ನು ಸಣ್ಣ ಅಂತ. ಗಾಡಿ ಗ್ಲಾಸು ರಾತ್ರಿ ಗುಳಗಳೆಲ್ಲ ಹೊಡೆದು ಫುಲ್ಲು ಕೊಡೆ ಆಗಿದೆ. ತೊಳ್ಕೊಂಡಿಲ್ಲ, ಹಂಗೆ ಓಡಿಸ್ತಾ ಇದ್ದಾನೆ ನಮ್ಮ ಅಣ್ಣ ಜೊತೆಗೆ ನಾನು. ಎಲ್ಲ ಗುಡ್ಡ ಇದೀನಿ, ಹೆಂಗೆ ಕೊರೆದು ರೋಡ್ ಮಾಡಿದಾಗಿ ಅನ್ನೋದೇ ಒಂಥರ ಯಕ್ಷ ಪ್ರಶ್ನೆ ಅಂತಾರಲ್ಲ ಹಂಗೆ. ಗುಡ್ಡ ಎಲ್ಲ ಕೊರೆದು ರೋಡ್ ಹೆಂಗೆ ಮಾಡಿದ್ದಾರೆ ಇಲ್ಲಿ ಅಂತ ಅಲ್ವಾ? ರೈಟ್ ಅಲ್ವಾ, ಆರ್ಟಿಫಿಷಿಯಲ್ ಇದ್ದಂಗೆ ಐತದ ಒಳ್ಳೆ. ನೋಡು ಇಲ್ಲಿ ರೈಟ್ಸ್, ಈ ಗುಂಡಿ ನೋಡು. ಅಯ್ಯೋ ಅಯ್ಯೋ ಅಯ್ಯಪ್ಪ, ಇದನ್ನು ಕೊರಿತವ್ರಲ್ಲ ಅದ್ರ ಮೇಲೆ. ಆ ರೈಟ್ ಸೈಡಾಗ ನಾನು ಯಾರು ಮನೇದ ಕಟ್ತಾನೆ ಹಾಕಿಸ್ತಾನೆ ನಾವು. ಇಲ್ಲಿ ನೋಡಿ, ಇದು ರೈಟ್ ಲೆಫ್ಟಾಗಿ ಇನ್ನೂ ಶುರುವಾಗಿಲ್ಲ ಘಾಟ್. ಲೆಫ್ಟ್ ಸೈಡಲ್ಲಿ ಬೋರ್ಡ್ ಐತೆ, ಘಾಟ್ ಸ್ಟಾರ್ಟ್ಸ್ ಅಂತ. ಘಾಟ್ ಶುರುವಾಯಿತು. ಬಟ್ ಆ್ಯಕ್ಚುಲಿ ನಿಮಗೆ ಆ ಕಡೆಯಿಂದ ಬರ್ತಾ ಅಂದರೆ ಆಪೋಸಿಟ್ ಟೈಮಲ್ಲಿ ಬರ್ತಾರೆ, ಅದು ಬಿಟ್ಟು ಇನ್ನೂ ಸ್ವಲ್ಪ ಮುಂದೆ ಬೇರೆ ರೋಡ್ ತಗೊಳುತ್ತೆ. ಆ ಘಾಟು ಸಿಕ್ಕಾಬಟ್ಟೆ ಇದರಲ್ಲಿದೆ ಘಾಟ್ ಮಾತ್ರ. ಅದು ನಮ್ಮ ಕರ್ನಾಟಕ ಘಾಟ್ಗಳು ಬಿಟ್ಟು ಸ್ವಲ್ಪ ದೊಡ್ಡ ಘಾಟ್ ನೋಡಿದ್ರೆ ಅದೊಂದೇ ಘಾಟ್ ನಾನು ನೋಡಿದ್ದು ಲಾಸ್ಟ್ ವೀಕ್ ಬರ್ಬೇಕಾರೆ. ನಾನು ಬರ್ಬೇಕಾದ್ರೆ ರೋಡ್ ಸಿಕ್ಕಾಗ ಡೇ ಟೈಮ್ ಆಗಿದ್ದರೆ ವೀಡಿಯೋ ಮಾಡ್ತೀನಿ ಅದನ್ನು. ಬಟ್ ನೈಟ್ ಟೈಮ್ ಆಗಿದ್ದು ಹೋದ ಸಲ ಮಾಡಿದ್ದು, ಹಂಗಾಗಿ ಏನೂ ಕಾಣಲಿಲ್ಲ. ಈ ಕಡೆಯಿಂದ ಹೋಗ್ತಾನೋ ಇದು ನೈಟ್ ಟೈಮಲ್ಲೇ ಮಾಡಿದ್ದು. ನೋಡೋಣ. ಅಲ್ಲೆಲ್ಲ ಟಾಪಲ್ಲಿ ಹೆಂಗೆ ಕಟ್ಟಿದ್ದಾರಪ್ಪ ನೋಡೋಣ. ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಜಾಮ್ ಐತೆ. ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ. ಎಷ್ಟು ಬೆಳಕೈತೆ ನೋಡಿ. ಅದೇ ಹತ್ತ
50 ಕಿಲೋಮೀಟರ್ ಅಷ್ಟೇ ಇದೆ ಸ್ಪೀಡು. ಅವ್ರು ಹೇಳಿದ ಪಾಯಿಂಟಿಗೆ ಬಂದು ರೀಚ್ ಆದ್ವಿ. ಇವಾಗ ಬಂದ್ಬಿಟ್ಟು ಅವ್ರ ಹುಡುಗ ಬಂದು ಕರ್ಕೊಂಡು ಹೋಗ್ತಾವನೆ. ಅವ್ರು ಹೇಳಿದ ಪಾಯಿಂಟಿಗೆ ಬಂದು ರೀಚ್ ಆದ್ವಿ. ಅವ್ರ ಹುಡುಗ ಬಂದು ಇವಾಗ ಕರ್ಕೊಂಡು ಹೋಗುತ್ತೆ. 10 ಗಂಟೆಗೆ ಬಂದಿದ್ದಂಗೆ ಫೋನ್ ಮಾಡಿದ್ವಿ, ಅರ್ಧ ಗಂಟೆ ಬರ್ತಾರೆ ಅಂದರೆ 11:15 ಆಯ್ತು. ಇವಾಗ ಬಂದವ್ರೆ. ನಾವು ಒಳಗಡೆ ಕರ್ಕೊಂಡು ಹೋಗಿ ಏನು ಅನ್ಲೋಡ್ ಎಷ್ಟೊತ್ತಿಗೆ ಶುರು ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಅನ್ಲೋಡಿಂಗ್ ಶುರು ಮಾಡಿದ್ದಾರೆ. ಇದು ಯಾವುದೋ ಫ್ಯಾಕ್ಟ್ರಿ, ಯಾರ್ದೋ ಇದು ಗೊತ್ತಿಲ್ಲ, ಇವ್ರದ್ದು ಅಲ್ಲ. ಇಲ್ಲಿ ಯಾವುದೋ ಇಲ್ಲಿ ಸೈಡಲ್ಲಿ ಶುರು ಮಾಡಿದ್ದಾರೆ. ಏರಿಯಾ ಹೆಸರೇನೋ ಹೇಳ್ದ ಇವಣ್ಣ, ಏನೋ ಗೊತ್ತಾಗ್ತಿಲ್ಲ ಏರಿಯಾ ಹೆಸರೇನೋ ಅಂತ. ಸಿಕ್ಕಾಪಟ್ಟೆ ಇದ್ರೆ ಬರ್ತದೆ. ಟೈಮ್ ಬಂದ್ಬಿಟ್ಟು 1 ಗಂಟೆ. ಎಳ್ನೀರು ಕುಡಿತೀವಿ 1 ಗಂಟೆಗೆ ಮಧ್ಯರಾತ್ರಿ. ಅಣ್ಣ ಹೆಂಗೈತೆ? ಸ್ವೀಟ್ ಆಯ್ತಾ ಖಾರ ಆಯ್ತಾ? ಮಾಮೂಲಿ ಅಷ್ಟೇ. ಖಾರ ಕೌಂಟಿಂಗ್ ಬೇರೆ ಮಾಡ್ಕೊಂತವ್, ಸುಮ್ಮನೆ ಅಲ್ಲ. ಎಳ್ನೀರು ಕುಡಿದ್ಬಿಡ್ತೀನಿ ಫಸ್ಟ್. ಅನ್ಲೋಡಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇಷ್ಟೈತೆ. ಇಷ್ಟಕ್ಕೆ ಇನ್ನೂ ಸುತ್ತಾಡಿಸ್ತಾನೇ ಇದ್ದಾರೆ. ಈ ಗಾಡಿಗೆ ಲೋಡಿಂಗ್ ಮಾಡ್ಕೊಂತವ್ರೆ. ರಾತ್ರಿ 1 ಗಂಟೆಯಿಂದ ಸುತ್ತಾಡ್ತಾನೆ ಇದ್ದೀವಿ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಕ್ಯಾ ನಾಮ್ ಆಪ್ಕಾ? ಪುಣ್ಯ ಅನ್ಕೋಬೇಕು ನಮ್ಮ ಗಾಡಿ ಇವತ್ತು ಇಷ್ಟು ಜಲ್ದಿ ಖಾಲಿ ಆಗಿರೋದು. ಎಳ್ನೀರು ಲೋಡ್ ಮಾಡಿದವರೆಲ್ಲ ಅನುಭವಿಸ್ತಾರೆ. 2 ದಿನ 3 ದಿನ ಗಟ್ಟಲೆ ಎಲ್ಲ ಖಾಲಿ ಆಗಲ್ಲ. ನಮ್ಮದು ಖಾಲಿ ಆಗಿರುತ್ತೆ, ಪುಣ್ಯ ಅಂತ ಅನ್ಕೋಬೇಕು. ಫಸ್ಟ್ ಇಲ್ಲಿಂದ ಹೊಡ್ಕೊಡ್ಬೇಕು, ವಾಶಿಗೆ ಹೊರಡ್ಬೇಕು. ಫಸ್ಟು 8 ಗಂಟೆ ಒಳಗಡೆ ಅನ್ಲೋಡ್ ಮಾಡಿಸ್ಕೊಂಡು. ಅನ್ಲೋಡಿಂಗ್ ಪೂರ ಕಂಪ್ಲೀಟ್ ಆಯಿತು. ಇವರೇ 4 ಜನ ಸೇರಿ ಅನ್ಲೋಡ್ ಮಾಡಿದ್ರು. ಹಲೋ, ವಾಶಿಗೆ ಬಂದ್ವಿ ನಾನು ನಮ್ಮ ಅಣ್ಣ ಇಬ್ರು. ತಿಂಡಿ ತಿನ್ನಕ್ಕೆ ಹೋಗ್ತೀವಿ. ಫಸ್ಟ್ ಮೇನ್ ಅದಕ್ಕೆ ಇಂಪಾರ್ಟೆಂಟ್ ಕೆಲಸ ಸ್ನಾನ ಮಾಡಾಯಿತು. ಫ್ರೆಶ್ ಅಪ್ ಆದ್ವಿ. ಏನು ಮೈಯೆಲ್ಲ ಒಂಥರ ವಾಸನೆ ಆಗಿ ಒಂಥರ ಆಗೋಯ್ತು, ಬೆವರಿಗೂ ಅದಕ್ಕೂ. ಸ್ನಾನ ಮಾಡ್ಕೊಂಡು ಫುಲ್ ಫ್ರೆಶ್ ಅಪ್ ಆಗಿದ್ದೀವಿ. ಈಗ ಹೋಗ್ಬಿಟ್ಟು ಆಫೀಸಲ್ಲಿ ಹೋಗ್ಬಿಟ್ಟು ಹೆಸರು ಬರ್ಸ್ಬೇಕು. ಬಟ್ ಇವತ್ತೇ ಲೋಡ್ ಹೋಗಬಾರ್ದು ಅಂತ ಅನ್ಕೊಂಡಿವಿ. ಫುಲ್ ರೆಸ್ಟ್ ತಗೋಬೇಕು, ನಾಳೆಯಿಂದ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಯಾಕಂದರೆ 2 ದಿನ ಕಂಟಿನ್ಯೂಸ್ ನಿದ್ರೆ ಇಲ್ಲ. ಒಂದಿನ ಗಾಡಿ ಹೊಡೆದಿದ್ದು, ಇನ್ನೊಂದು ದಿನ ಬಂದ್ಬಿಟ್ಟು ಈಗ ಬಂದ ಮೇಲೆ ರಾತ್ರಿ ಎಲ್ಲ ಫುಲ್ ಅಲ್ಲಾಡಿಸಿ ಖಾಲಿ ಮಾಡಿದ್ದು ಎಳ್ನೀರನ್ನ. ಹಾಗಾಗಿ ನಾಳೆ ಓಡಿಸೋಣ ಅಂತ ಅನ್ಕೊಂಡಿದ್ದೀವಿ. ಗಾಡಿ ನೋಡಬೇಕು ಏನಾಗುತ್ತೆ. ಲೋಡ್ ಸಿಕ್ಕರೆ ಹೋಗೋದು ಅಂತ ಅನ್ಕೊಂಡಿದ್ದೀವಿ. ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡಿ ನನಗೆ ಅದೇ ರೀತಿ ಸಪೋರ್ಟ್ ಮಾಡಿಂದ ಕೇಳ್ಕೊಳ್ತಾ ಈ ವಿಡಿಯೋ ಎಲ್ರಿಗೆ ಮುಗಿಸ್ತೀನಿ. ದಯವಿಟ್ಟು ಯಾರು ಹೊಸ್ದಾಗಿ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಬಾಯ್ ಮಾಡೋಣ.